ಒಂದು ದಿನ ಒಬ್ಬ ವ್ಯಾಪಾರಿ ಹಳ್ಳಿಗೆ ಟೋಪಿಗಳನ್ನು ಮಾರಲು ಬಂದನು. ಅವನ ಬಳಿ ಕೆಂಪು, ಹಸಿರು, ನೀಲಿ ಹಲವು ಬಣ್ಣದ ಟೋಪಿಗಳಿದ್ದವು. ಬಿಸಿಲು ತುಂಬಾ ಇದ್ದುದರಿಂದ ಅವನು ಒಂದು ದೊಡ್ಡ ಮರದ ಕೆಳಗೆ ಕುಳಿತು ವಿಶ್ರಾಂತಿ ತೆಗೆದುಕೊಂಡ. ಸ್ವಲ್ಪ ಹೊತ್ತಿನಲ್ಲಿ ಅವನು ಗಾಢ ನಿದ್ರೆಗೆ ಜಾರಿಬಿಟ್ಟನು. ಆ ಮರದಲ್ಲಿ ಹಲವಾರು ಕೋತಿಗಳಿದ್ದವು. ಅವು ವ್ಯಾಪಾರಿಯ ಟೋಪಿಗಳನ್ನು ನೋಡಿದವು. ಒಂದು ಕೋತಿ ಹೇಳಿತು, ಅಯ್ಯೋ, ಇವು ತುಂಬಾ ಸುಂದರ ಟೋಪಿಗಳು, ಹಾಕಿಕೊಂಡು ನೋಡೋಣ. ಎಲ್ಲಾ ಕೋತಿಗಳು ಕೆಳಗೆ ಬಂದು ಟೋಪಿಗಳನ್ನು ತೆಗೆದುಕೊಂಡು ತಲೆಗೆ ಹಾಕಿಕೊಂಡವು. ಸ್ವಲ್ಪ ಹೊತ್ತಿನಲ್ಲಿ ವ್ಯಾಪಾರಿ ಎದ್ದು ನೋಡಿದಾಗ ಟೋಪಿಗಳೆಲ್ಲ ಕಾಣೆಯಾಗಿದ್ದವು. ಅವನು ಮೇಲೆ ನೋಡಿದಾಗ ಮರದ ಮೇಲೆ ಎಲ್ಲಾ ಕೋತಿಗಳು ಟೋಪಿ ಹಾಕಿಕೊಂಡು ಕುಳಿತಿದ್ದವು. ವ್ಯಾಪಾರಿ ಕೋಪದಿಂದ ತನ್ನ ಟೋಪಿಯನ್ನು ನೆಲಕ್ಕೆ ಎಸೆದನು. ಕೋತಿಗಳು ಏನು ಮಾಡಿದವು ಗೊತ್ತಾ? ಅವು ಕೂಡ ಅವನನ್ನು ನಕಲು ಮಾಡಿ ತಮ್ಮ ಟೋಪಿಗಳನ್ನು ಕೆಳಗೆ ಎಸೆದವು. ವ್ಯಾಪಾರಿ ಸಂತೋಷದಿಂದ ಎಲ್ಲಾ ಟೋಪಿಗಳನ್ನು ಮತ್ತೆ ಸಂಗ್ರಹಿಸಿ ಹೇಳಿದನು, ಕೋತಿಗಳ ಜೊತೆ ವ್ಯಾಪಾರ ಮಾಡುವುದು ಒಂದು ಅನುಭವ. ಮಾರಲ್: ಕೆಲವೊಮ್ಮೆ ಸಮಸ್ಯೆಗೆ ಪರಿಹಾರ ಬುದ್ಧಿಯಿಂದ ಬರುತ್ತದೆ, ಟೋಪಿಗಳನ್ನು ಕಂಡುಕೊಂಡೆ. ಅಲ್ಲ. ಧನ್ಯವಾದಗಳು ಸ್ನೇಹಿತರೆ. ಚಿ ಚಿ ಚಿ